ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಹಲಸಿನ ಹಣ್ಣಿನ ನನ್ನ ಫೇವ್ರೆಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹಲಸಿನ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ, ಆದರೆ ಹಲಸಿನ ಹಣ್ಣು ಕೂಡ ತುಂಬಾ ಒಳ್ಳೆಯದು. ಹಲಸಿನ ಗುಜ್ಜೆ, ಹಲಸಿನ ಹಣ್ಣು ಹಾಗೆ ಹಲಸಿನ ಬೀಜದಿಂದ ತುಂಬ ರೀತಿಯಾಗಿ ರೆಸಿಪಿಗಳನ್ನ ಮಾಡ್ಬೋದು. ಆದರೆ ನಾನು ಸಿಂಪಲ್ ಆಗಿ ಹಲಸಿನ ಹಣ್ಣಿನಿಂದ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಮಿಕ್ಸಿ ಜಾರ್ಗೆ 2 ಮುಷ್ಟಿಯಷ್ಟು ಹಲಸಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹಣ್ಣನ್ನೇ ಒಂದ್ಸಲ ತಿರ್ಸ್ಕೊಳ್ತಾ ಇದ್ದೀನಿ. ಮೊದಲೇ ಮಿಕ್ಸಿ ಜಾರಿಗೆ ಹಾಕೊಂಡಿರುವಂತ ಹಣ್ಣನ್ನ ತಿರ್ಸಿಟ್ಕೊಂಡಿದ್ದೀನಿ. ಅದಕ್ಕೆ 2 ಗಂಟೆಗಳ ಕಾಲ ಮುಂಚೆ ನೆನೆಸಿರುವಂತ ಅಕ್ಕಿನ 1 ಮುಷ್ಟಿಯಷ್ಟು ಹಾಕೊಳ್ತಾ ಇದ್ದೀನಿ. 2:1 ರೇಷಿಯೋದಲ್ಲಿ ಹಣ್ಣು ಮತ್ತೆ ಅಕ್ಕಿನ ಹಾಕೊಳ್ಬೇಕಾಗತ್ತೆ. ಹಲಸಿನ ಹಣ್ಣು ಚೆನ್ನಾಗಿ ನುಣ್ಣಗಾಗಬೇಕು, ಆದ್ರೆ ಅಕ್ಕಿ ಜಾಸ್ತಿ ನುಣ್ಣಗಾಗಬಾರ್ದು. ಉಳಿದಿರುವ ಹಣ್ಣು ಮತ್ತೆ ಅಕ್ಕಿನ ಕೂಡ ಇದೇ ರೀತಿ ತೀರ್ಸ್ಕೋಬೇಕು. ಹಲಸಿನ ಹಣ್ಣು ಎಷ್ಟು ಸ್ವೀಟ್ ಇದೆ ಅಂತ ನೋಡಿಕೊಂಡು ಅದಕ್ಕೆ ಬೆಲ್ಲನ ಹಾಕ್ಕೋಬೇಕಾಗುತ್ತೆ. ಸ್ವೀಟ್ ಕಮ್ಮಿ ಇದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. 1 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ, ಉಪ್ಪು ಮತ್ತು ಏಲಕ್ಕಿ ಹಾಕಿದ್ದು. ಇಷ್ಟು ಒಂದು 20 ಇಡ್ಲಿಗೆ ಆಗೋಷ್ಟು ತಿರ್ಸಿಟ್ಕೊಂಡಿದ್ದೀನಿ. ಇದು ಸ್ವಲ್ಪನೂ ಹುಳಿ ಬರಬಾರ್ದು ಹಿಟ್ಟು. ಹಿಟ್ಟಿಗೆ ಸ್ವಲ್ಪ ಒಣಕಾಯಿ ಅಥವಾ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಪೀಸು ಇಡ್ಲಿ ಮಧ್ಯದಲ್ಲಿ ಸಿಕ್ಕೋದ್ರಿಂದ ಇಡ್ಲಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಲಸಿನ ಹಣ್ಣು ರಕ್ತಹೀನತೆ ಹಾಗೆ ರಕ್ತದೊತ್ತಡನ ಕಡಿಮೆ ಮಾಡೋದ್ರ ಜೊತೆಗೆ ಕಿಡ್ನಿ ಸಮಸ್ಯೆಗೂ ಒಳ್ಳೆಯದು. ಇಡ್ಲಿ ತಟ್ಟೆಗೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಇಡ್ಲಿ ತಟ್ಟೆಗೆ ಈಗಾಗಲೇ ತುಪ್ಪನ ಹಚ್ಕೊಂಡಾಗಿದೆ. ಈಗ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗಾಗಲೇ ಇಡ್ಲಿ ಪಾತ್ರೆಗೆ ತಳ ಮುಚ್ಚುವಷ್ಟು ನೀರನ್ನು ಹಾಕ್ಕೊಂಡು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇಡ್ಲಿ ಪ್ಲೇಟನ್ನು ಇಡ್ತಾ ಇದ್ದೀನಿ. 20 ರಿಂದ 25 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇಡ್ಲಿನ ಬೇಯಿಸ್ಕೊಂಡಿದ್ದೀನಿ. ಕಾಯಿ ಚಟ್ನಿ ಹಾಗೆ ತುಪ್ಪದ ಜೊತೆ ಸವಿಯಲು ಹಲಸಿನ ಹಣ್ಣಿನ ರುಚಿಕರವಾದ ಇಡ್ಲಿ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.